ಹೊಸ ಪದಗಳ ದಾಳ ಉರುಳಿಸಿದ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಜೊತೆ ಸಿಎಂ ಸೀಟ್ ಫೈಟ್, ಬೆಳವಣಿಗೆಯ ಬೆನ್ನಲ್ಲೇ ಟ್ವಿಸ್ಟ್. ಹೊಸ ಪದಗಳ ದಾಳವನ್ನ ಉರುಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡಿಕೆಶಿ ಜೊತೆ ಸಿಎಂ ಸೀಟ್ ಫೈಟ್, ಬೆಳವಣಿಗೆಯ ಬೆನ್ನಲ್ಲೇ ಹೊಸ ಟ್ವಿಸ್ಟ್. ಸ್ವಾಮಿ ನಿಷ್ಠೆ, ವಚನ ಪಾಲನೆ, ಸಿದ್ದು ಹೊಸ ಪದಾಸ್ತ್ರ. ಹನುಮ ಜಯಂತಿಗೆ ಶುಭಾಶಯವನ್ನ ಕೋರಿದ್ದಾರೆ ಸಿದ್ದರಾಮಯ್ಯ ಅವರು. ರಾಮಬಂಟ ಹನುಮನ ಸ್ವಾಮಿ ನಿಷ್ಠೆ, ವಚನ ಪಾಲನೆ. ಹನುಮನ ಸ್ವಾಮಿ ನಿಷ್ಠೆ ಸರ್ವಕಾಲಕ್ಕೂ ಕೂಡ ಆದರಣೀಯ. ಸಾಮಾನ್ಯನೊಬ್ಬ ದೈವತ್ಯಕ್ಕೇರಬಹುದೆಂಬುದೇ ಸಂದೇಶ. ಅಚಲ ನಂಬಿಕೆ, ನಿಸ್ವಾರ್ಥ ಸೇವೆ, ಪರಮ ಭಕ್ತಿಯೇ ಆದರ್ಶ. ಶಾಂತಿ ಸೌಹಾರ್ದತೆಗೆ ಹನುಮ ಜಯಂತಿ ಪ್ರೇರಣೆಯಾಗಲಿ. ಹನುಮ ಜಯಂತಿ ಶುಭಾಶಯದಲ್ಲಿಯೂ ಕೂಡ ಪದ ಪ್ರಯೋಗಗಳನ್ನ ಮಾಡಿದ್ದಾರೆ. ಹನುಮ ಜಯಂತಿಗೆ ಸಿದ್ದರಾಮಯ್ಯ ಅವರು ವಿಶ್ ಮಾಡಿದ್ದಾರೆ, ಅದನ್ನು ನೀವು ಗಮನಿಸ್ತಾ ಇರಬಹುದು. ರಾಮಬಂಟ ಹನುಮನ ಸ್ವಾಮಿ ನಿಷ್ಠೆ, ವಚನ ಪಾಲನೆ ಸರ್ವಕಾಲಕ್ಕೂ ಕೂಡ ಆದರಣೀಯವಾದುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ರಾಮ ಅಂದ್ರೆ ಹೈಕಮಾಂಡ, ಹನುಮ ಅಂದ್ರೆ ಸಿದ್ದರಾಮಯ್ಯ ಅವರ ಅಂತ ಸದ್ಯಕ್ಕೆ ಈ ಒಂದು ಪೋಸ್ಟ್ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಏನ್ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು, ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಅವರ ಪ್ರಕಾರ ರಾಮ ಅಂದ್ರೆ ಹೈಕಮಾಂಡ್, ಜೊತೆಗೆ ಹನುಮ ಅಂದ್ರೆ ಸಿದ್ದರಾಮಯ್ಯ ಅವರ, ಅದರ ಅರ್ಥ, ಆ ಪದಗಳ ಅರ್ಥಗಳೇನು ದೀಪಾ? ಸಾಹಿತ್ಯ ಇತ್ತೀಚಿನ ದಿನಗಳಲ್ಲಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಒಂದು ಮಾರ್ಮಿಕವಾದಂತಹ ಪೋಸ್ಟ್ ಗಳನ್ನೇ ಹಾಕ್ತಿದ್ದಾರೆ. ಇತ್ತೀಚೆಗೆ ಕೊಟ್ಟ ಮಾತಿನ ವಿಚಾರವಾಗಿ ಇಬ್ಬರ ನಡುವೆಯೂ ಕೂಡ ದೊಡ್ಡ ಮಟ್ಟಿನ ಟಗ್ಗಾಫರ್ ನಡೆದಿತ್ತು. ಯಾವಾಗ ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತು ಅನ್ನುವಂತಹದನ್ನ ಹಾಕಿದ್ರು, ಕೊಟ್ಟ ಮಾತು ಅಂದ್ರೇನು, ನಾವೇನು ಮಾಡಿದ್ದೇವೆ ಅನ್ನುವಂತಹದ್ದನ್ನ ಎಕ್ಸ್ ಮೂಲಕ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ರು. ಅದಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಪೋಸ್ಟ್ ಅವ್ರದ್ದು ಮಾರ್ಮಿಕವಾಗಿಯೇ ಇರುವಂತದ್ದು. ಅಂದ್ರೆ ಹನುಮ ಜಯಂತಿ ವಿಚಾರವಾಗಿ ಈ ಪೋಸ್ಟ್ ನ ಹಾಕಲಾಗಿದೆ. ರಾಮ ಬಂಟ ಹನುಮನ ಸ್ವಾಮಿ ನಿಷ್ಠೆ, ವಚನ ಪಾಲನೆ ಸರ್ವಕಾಲಕ್ಕೂ ಅವಿಸ್ಮರಣೀಯ. ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ನಾನು ಕೂಡ ಹೈಕಮಾಂಡ್ಗೆ ಸ್ವಾಮಿ ನಿಷ್ಠೆಯನ್ನೇ ಹೊಂದಿದ್ದೇನೆ ಅನ್ನುವಂತಹ ಅರ್ಥದಲ್ಲಿಯೇ ಇರುವಂತಿದೆ. ಯಾಕಂದ್ರೆ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಭಾರಿ ಹತ್ತಿರವಾದವರು ಅಥವಾ ತೀರಾ ಸ್ವಾಮಿ ನಿಷ್ಠೆಯ ರೀತಿಯಲ್ಲೇ ನಡ್ಕೊಳ್ತಾ ಇರುವಂತವ್ರು ಅನ್ನುವಂತಹದ್ರ ಬೆನ್ನಲ್ಲೇ ಇದೀಗ ಅವರ ಈ ಪೋಸ್ಟ್ ಕೂಡ ವೈರಲ್ ಆಗಿರುವಂತಹದ್ದು. ತಾವು ಏನ್ ಮಾಡ್ತಿದ್ದೇವೆ ಅನ್ನುವಂತಹದ್ದನ್ನು ಕೂಡ ಪೋಸ್ಟ್ ನ ಮೂಲಕ ಅವರು ಹೇಳಿರುವಂತಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಟ್ವೀಟನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಹನುಮ ಜಯಂತಿಗೆ ಶುಭಾಶಯವನ್ನು ಕೋರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಪದಪ್ರಯೋಗವನ್ನು ಮಾಡಿದ್ದಾರೆ. ಸ್ವಾಮಿ ನಿಷ್ಠೆ ಅಂತ ಹೇಳಿದ್ದಾರೆ, ವಚನ ಪಾಲನೆ ಅಂತ ಹೇಳಿದ್ದಾರೆ, ಹೊಸ ಪದಾಸ್ತ್ರವನ್ನು ಉಪಯೋಗ ಮಾಡಿದ್ದಾರೆ. ಸಿಎಂ ಸೀಟ್ ಫೈಟ್, ಬೆಳವಣಿಗೆಯ ಬೆನ್ನಲ್ಲೇ ಈ ರೀತಿಯಾಗಿ ಯಾವ ಕಾರಣಕ್ಕೆ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಈಗ ಸಿಎಂ ಆಗಿರ್ಬೋದು, ಡಿ.ಸಿ.ಎಂ ಆಗಿರ್ಬೋದು, ಈ ಒಂದು ಪವರ್ ಫೈಟ್ ವಿಚಾರ ಪ್ರಾರಂಭ ಆದಾಗಿನಿಂದಲೂ ಕೂಡ ಮಾರ್ಮಿಕವಾಗಿಯೇ ಮಾತನಾಡ್ತಿದ್ದಾರೆ, ಮಾರ್ಮಿಕವಾಗಿ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಕೈ ಪಡೆಯಲ್ಲಿ ನಿಲ್ಲದ ಪವರ್ ಶೇರಿಂಗ್ ಫೈಟ್, ಡಿಕೆ ಬೆಂಬಲಿಗರಿಂದ ಮುಂದಿನ ಸಿಎಂ ಘೋಷಣೆ. ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಡಿಕೆ ಆಪ್ತರು. ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆಶಿಗೆ ಜೈಕಾರ ಕೂಗ್ತಿದ್ದಾರೆ. ಮಂಗಳೂರಲ್ಲಿ ಕನಕಪುರ ಬಂಡೆಪುರ ಜಯ ಘೋಷ ಮೊಳಗ್ತಾ ಇದೆ. ಡಿಕೆ ಅಂತ ಘೋಷಣೆಯನ್ನ ಕೂಗ್ತಿದ್ದಾರೆ ಬೆಂಬಲಿಗರು. ಏಕಾಏಕಿ ಮುತ್ತಿಗೆ ಹಾಕುವ ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಮಿಥುನ್ ರೈ ನೇತೃತ್ವದಲ್ಲಿ ಬಂದಿದ್ದ ಬೆಂಬಲಿಗರು. ಕೈ ಪಡೆಯಲ್ಲಿ ನಿಲ್ಲದ ಪವರ್ ಶೇರಿಂಗ್ ಫೈಟ್, ಡಿಕೆ ಬೆಂಬಲಿಗರಿಂದ ಮುಂದಿನ ಸಿಎಂ ಘೋಷಣೆ. ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ರ ಡಿಕೆ ಆಪ್ತರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆಶಿಗೆ ಜೈಕಾರವನ್ನ ಕೂಗಿದ್ದಾರೆ. ಮಂಗಳೂರಲ್ಲಿ ಕನಕಪುರ ಬಂಡೆಯ ಪರವಾಗಿ ಘೋಷಣೆ ಕೂಗಿದ್ದಾರೆ. ಮುಂದಿನ ಸಿಎಂ ಘೋಷಣೆಯನ್ನ ಕೂಗಿದ್ದಾರೆ.
ಪಾರ್ಟಿ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರಿಗೆ ಜೈಕಾರ ಹಾಕುವುದು ಕಾಂಗ್ರೆಸ್ ಪಕ್ಷದ ಸಿಎಂಗೆ ಜೈಕಾರ ಹಾಕ್ಲೇ ಇಲ್ವಲ್ಲ? ಇದು ಪಾರ್ಟಿ ಕೇಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ಹಾಕ್ತೀವಿ. ಸಿದ್ದರಾಮಯ್ಯರಿಗೂ ಕೂಡ ಜೈ, ಸಿದ್ದರಾಮಯ್ಯರಿಗೂ ಕೂಡ ಜೈ. ಬಡ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮಗೆ ಡಿ.ಕೆ. ಶಿವಕುಮಾರ್ ನಾಯಕರೇ. ಗೊಂದಲ ಇರೋದು ಪಾರ್ಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿಕೆಶಿ ಬಣಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರ ತಿರುಗೇಟು. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಮಂಗಳೂರಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ವರ್ಸಸ್ ಡಿಸಿಎಂ ಆಪ್ತರು ಘೋಷಣೆ ಹಂಗಾಮ ನಡೆದಿದೆ. ಇಬ್ಬರು ನಾಯಕರ ಬೆಂಬಲಿಗರಿಂದ ಜೈಕಾರ ಪಾಲಿಟಿಕ್ಸ್. ಡಿಕೆಶಿ ಬಣಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಮಂಗಳೂರಿಗೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ವರ್ಸಸ್ ಡಿಸಿಎಂ ಆಪ್ತರು ಇಬ್ಬರು ನಾಯಕರ ಬೆಂಬಲಿಗರಿಂದ ಜೈಕಾರ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಡಿಕೆಶಿ ಬಣಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಡಿಕೆ ಮುಂದಿನ ಸಿಎಂ ಡಿಕೆ ಎಂಬ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಷ್ಟೇ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಎಂಬ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಂಗಳೂರಿನ ಉಳ್ಳಾಳ ತಾಲೂಕಿನ ಕೊಣಾಜೆ ಮೈದಾನದಲ್ಲಿ ನಾರಾಯಣಗೂರು ಮಹಾತ್ಮ ಗಾಂಧಿ ಐತಿಹಾಸಿಕ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿದ್ದರಾಮಯ್ಯ ಅವರು ಕೈಗೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ವೇದಿಕೆಯ ಮೇಲಿದ್ರು. ಆಗ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ ಬೆಂಬಲಿಗರು.